ಕಲರ್ ಟಾಕೀಸಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಮುಂದಿನ ರಾಶಿಯತ್ತ ಗಮನ ಹರಿಸೋಣ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಈ ವರ್ಷದಲ್ಲಿ ಏನು, ಗುರು ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಜೂನ್ 1ನೇ ತಾರೀಕಿನವರೆಗೆ ಇರ್ತಾನೆ. ತದನಂತರದಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಧನಸ್ಥಾನಕ್ಕೆ ಹೋಗಿರ್ತಾನೆ, ಕುಟುಂಬ ಸ್ಥಾನಕ್ಕೆ ಬಂದಿರ್ತಾನೆ. ಒಳ್ಳೆಯ ಯೋಗದ ಫಲ ಇರತಕ್ಕಂಥದ್ದು. ಈಗಾಗಲೇ ಭಾವಪುಷ್ಟಿ ಯೋಗ ಇದೆ, ಗಜಕೇಸರಿ ಯೋಗದ ಫಲವನ್ನು ಅನುಭವಿಸ್ತಾ ಇದ್ದೀರಿ. ಸಪ್ತಮಾಧಿಪತಿ ಅಂತ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ. ಮದನ ಭವನನಾಥೇ ಲಗ್ನಗೇವ ಮದೇವ ಹೇಳುವ ಪ್ರಕಾರವಾಗಿ ಸಪ್ತಮಾಧಿಪತಿ ಗುರು ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಎಲ್ಲ ಕೆಲಸ ಕಾರ್ಯದಲ್ಲೂ ಯಶಸ್ಸು, ಜಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಉದ್ಯೋಗದಲ್ಲಿ ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆ, ಉದ್ಯೋಗದಲ್ಲಿ ಸ್ವಲ್ಪ ತಿಕ್ಕಾಟ ಉಂಟಾಗ್ಬೋದು, ಉದ್ಯೋಗದಲ್ಲಿ ಕಿರಿಕಿರಿ ಕಾಣಿಸುವಂತಹ ಸಾಧ್ಯತೆ, ಅಥವಾ ಉದ್ಯೋಗದಲ್ಲಿ ನಿಮ್ಮ ಸಹವರ್ತಿಗಳಿಂದ ತೊಂದರೆ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ. ನೋಡಿ, ಮಿಥುನ ರಾಶಿಯವರು ವಿಶೇಷವಾಗಿ ಸಪ್ತಮಾಧಿಪತಿ ಅಂತಹ ಗುರು ನಿಮ್ಮ ರಾಶಿಯಲ್ಲಿದ್ದರಿಂದ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೂ ಅನುಕೂಲ ಇದೆ. ಹಾಗಂತಹ ಜನ್ಮಕ್ಕೆ ಗುರು ಬಂದಾಗ ಗುರುವಿನ ಬಲ ಕಡಿಮೆ ಇರ್ತದೆ ಹೇಳುವಂತಹ ಅಂಬೋಣ. ಆದರೆ ಜನ್ಮಕ್ಕೆ ಗುರು ಬಂದಿದ್ದಾನೆ ಅಂದರೆ ಲಕ್ಷ ದೋಷಂ ನಿಹಂತಿ ಹೇಳುವಂತಹ ಒಂದು ಆಧಾರ ಇದೆ. ಗುರು ನಿಮ್ಮ ರಾಶಿಯಲ್ಲಿದ್ದರಿಂದ ಲಕ್ಷ ದೋಷ ಇದ್ದರೂ ಪರಿಹಾರ ಮಾಡುವಂತಹ ಶಕ್ತಿ ಇದೆ. ನಿಜ, ಗುರು ಕೊಡ್ತಾನೆ, ಆದರೆ ನಾವು ಪರಿಹಾರ ಮಾಡ್ಕೊಳ್ಬೇಕಲ್ವಾ. ನಮ್ಮ ಪ್ರಯತ್ನ ಇಲ್ಲದೆ ಗುರು ಏನೂ ಮಾಡೋದಿಲ್ಲ. ಆ ಗುರುವಿನ ಆನುಕೂಲ್ಯತೆಯನ್ನು ಪಡೆದುಕೊಳ್ಳಬೇಕು ಅಂತ ಆದರೆ ನಮ್ಮ ಪ್ರಯತ್ನ ಸಾಕಷ್ಟಿರಬೇಕು. ಷಡ್ಬೇರು ಮನುಷ್ಯ ಚಿಂತನಾಂ ಸಪ್ತಮಂ ದೈವ ಚಿಂತನಂ. 6 ಪ್ರಯತ್ನವನ್ನು ನಾವು ಮಾಡಿದಾಗ 7ನೇ ಪ್ರಯತ್ನವನ್ನು ಭಗವಂತನೇ ಮಾಡಿಕೊಡ್ತಾನಂತೆ. ಆದ್ದರಿಂದ ಆ ಗುರುವಿನಿಂದ ನಾವು ಎಲ್ಲವನ್ನೂ ಪಡೆದುಕೊಳ್ಳಬೇಕು ಅಂತಾದಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸಿದಾಗ ಮಾತ್ರ ನಾವು ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜನ್ಮಕ್ಕೆ ಗುರು ಬಂದಾಗ ಸಾಧಾರಣವಾಗಿ ಉದ್ಯೋಗದಲ್ಲಿ ಚಾಂಚಲ್ಯ ಉಂಟಾಗ್ತದೆ. ನಿಜ, ಉದ್ಯೋಗದಲ್ಲಿ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನೀವು ವ್ಯವಹಾರದಲ್ಲಿ ತಲ್ಲೀನರಾಗಿದ್ದೀರಿ, ಏನೋ ಅದರಲ್ಲಿ ತೊಡಕುಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ಸಾಕಷ್ಟು ನೋವು ಕಾಣುವಂತಹ ಸಾಧ್ಯತೆ ಇದೆ. ಕಾರಣ, ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾನೆ, ಕರ್ಮಾಧಿಪತಿ ಅಂತಹ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ. ಆದ್ದರಿಂದ ಈ ರೀತಿಯಂತಹ ಯೋಗ ಸಂಭವ. ನೋಡಿ, ಮಿಥುನ ರಾಶಿಯವರು ವಿಶೇಷವಾಗಿ ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ ಯಾವುದು ಅಂದರೆ 5. ನಿಮ್ಮ ಸಂಖ್ಯೆ ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆಯಾಗಿದೆ. ನಿಮ್ಮ ರಾಶಿಗೆ ಅಧಿಪತಿ ಬುಧನಾಗಿದ್ದಾನೆ. ಆ ಬುಧನ ಸಂಖ್ಯೆ 5, ಅದನ್ನು ಬಳಸಿಕೊಳ್ಳಬೇಕು ಸರಿಯಾದ ಕ್ರಮದಲ್ಲಿ. ಹಸಿರು ಬಣ್ಣದ ಉಡುಗೆ ತೊಡುಗೆಗಳು ನಿಮಗೆ ಅನುಕೂಲವನ್ನು ತರ್ತದೆ. ನೀವು ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿರ್ತಕ್ಕಂತಹ ವಿಷ್ಣು ದೇವಾಲಯಕ್ಕೆ ಹೋಗಿ ವಿಷ್ಣು ಸಹಸ್ರನಾಮ ಪೂಜೆ ಮಾಡುವುದರಿಂದ, ರಾಮದೇವರಿಗೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡುವುದರಿಂದ, ರಂಗನಾಥನಿಗೆ ವಿಶೇಷವಾಗಿ ಪೂಜೆಯನ್ನು ಕೊಡುವುದರಿಂದ, ಅಥವಾ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡಿಸುವುದರಿಂದ, ದರ್ಶನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಇರತಕ್ಕಂತಹದ್ದು. ಮಿಥುನ ರಾಶಿಯವರ ಧಾನ್ಯ ಹೆಸರು ಕಾಳು. ಆದ್ದರಿಂದ ನೀವು ಹೆಸರು ಕಾಳನ್ನು ದಾನ ಮಾಡ್ಬೋದು, ಅಥವಾ ಹೆಸರು ಕಾಳನ್ನು ನೀವು ಉಪಯೋಗಿಸಬಹುದು. ಅದರಿಂದಲೂ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳಿವೆ. ಹಸಿರು ಬಣ್ಣದ ಬಟ್ಟೆಯಲ್ಲಿ ಹೆಸರು ಕಾಳಿನ ಗಂಟನ್ನು ಮಾಡಿ ಅದನ್ನು ದಾನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ವಿದ್ಯೆಯ ತೊಂದರೆಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಹೆಸರು ಕಾಳನ್ನು ದಾನ ಮಾಡಿ, ಅಥವಾ ನೀವು ಓದುವ ಸಂದರ್ಭದಲ್ಲಿ ಈಶಾನ್ಯ ಭಾಗದಲ್ಲಿ ಕುಳಿತು ಓದುವುದರಿಂದ ವಿದ್ಯಾಲಾಭ. ಜೊತೆಯಲ್ಲಿ ಓದುವಂತಹ ಸಂದರ್ಭದಲ್ಲಿ ನೆನೆ ಹಾಕಿದ ಹೆಸರು ಕಾಳನ್ನು ಬಾಯಿಗೆ ಹಾಕಿಕೊಂಡು ಮೆಲ್ಲುವುದರಿಂದ ನಿಮಗೆ ಒಳ್ಳೆಯ ವಿದ್ಯಾಲಾಭವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಧನಸ್ಥಾನಕ್ಕೆ ಗುರು ಹೋದ ನಂತರದಲ್ಲಿ ಜೂನ್ 1ನೇ ತಾರೀಕಿನ ನಂತರ ಒಳ್ಳೆಯ ಧನಲಾಭ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ. ಆರ್ಥಿಕವಾದ ಮುಗ್ಗಟ್ಟು ನೀಗುತ್ತದೆ, ಉದ್ದಿಮೆದಾರರಿಗೆಲ್ಲ ಯಶಸ್ಸು ಉಂಟಾಗ್ತದೆ. ಜೊತೆಯಲ್ಲಿ ಪುಸ್ತಕದ ವ್ಯಾಪಾರಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಪುರೋಹಿತ ವರ್ಗಾದಿಗಳಿಗೆ ಸಹಿತವಾಗಿ ಒಳ್ಳೆಯ ಪೌರೋಹಿತ್ಯ ಮಾಡುವಂತಹ ಸಂದರ್ಭ ಬರ್ತದೆ. ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವವರಿಗೆಲ್ಲ ಯಶಸ್ಸು ಉಂಟಾಗುವಂತಹ ಸಾಧ್ಯತೆ ಇದೆ. ಪೂಜಾರಿಗಳಿಗೂ ಸಹಿತವಾಗಿ ಒಳ್ಳೆಯ ಚೈತನ್ಯ ಮೂಡ್ತದೆ. ಇದೆಲ್ಲವೂ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಇರ್ತಕ್ಕಂಥದ್ದು. ಈ ವರ್ಷದ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಗುರುಶಾಂತಿ, ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬುಧ ಮಂತ್ರ ಪ್ರಯೋಗ. ಬುಧನ ಮಂತ್ರ ಯಾವುದು ಹಾಗಿದ್ರೆ, ಪ್ರಿಯಂಗೋಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ಪಠಿಸುವುದರಿಂದ ಕ್ಷೇಮ, ಅಥವಾ ಓಂ ಬುಧಾಯ ನಮಃ. ಇದನ್ನು ನೀವು ಪಠನ ಮಾಡುವುದರಿಂದ ಬುದ್ಧಿ ವೃದ್ಧಿಯಾಗ್ತದೆ, ಮಸ್ತಿಷ್ಕ ಶುದ್ಧಿಯಾಗ್ತದೆ, ಜ್ಞಾನವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಈ ವರ್ಷದಲ್ಲಿ ಮಿಥುನ ರಾಶಿಯವರು.